ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆಫ್ ಯು ಗುಡ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ನಾನು ಇಡ್ಲಿ ಹಾಗೆ ಮೊಳಕೆ ಕಾಳು ಸಾಂಬಾರು ಮತ್ತು ಚಟ್ನಿ ಪಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನು ಮೊಳಕೆ ಕಾಳನ್ನ ಒಂದು ವಿಷಲ್ ಕೂಗಿಸ್ಕೊತೀನಿ. ಸೊ ಇಲ್ಲಿ ಒಂದು ಕಡೆ ಗಂಜಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಪಡ್ಡು ಮಾಡ್ಕೊಳ್ಳೋಕೆ ಮಾಡ್ಕೊತೀನಿ. ಸೊ ಇವತ್ತು ರಜೆ ಇರೋದ್ರಿಂದ ಮಕ್ಕಳು ಎಬ್ಬಿಸ್ಬಾರ್ದು, ನಿಧಾನ ಎಬ್ಬಿಸ್ಕೊಳ್ಳೋಣ ಅಂತ ಎಲ್ಲ ಪೇರೆಂಟ್ಸ್ ಅನ್ಕೊಂಡ್ರ. ಬಟ್ ನಮ್ಮ ಮನೇಲಿ ಏನಂದರೆ ನಮ್ಮ ಮಕ್ಕಳೇನಾದ್ರೂ ನಾವು ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ರು ನನ್ನ ಮಕ್ಕಳು ಎಬ್ಬಿಸ್ಬಿಡ್ತಾರೇನೋ. ಅಷ್ಟು ಬೇಗ ಎದ್ಬಿಡ್ತಾರೆ. ಅವರಿಬ್ಬರು 6 ಗಂಟೆ ಅಷ್ಟರಲ್ಲೇ ಎದ್ಬಿಡ್ತಾರೆ. ಅವ್ರು ರಜಾ ಇದ್ರೂ ಎದ್ದೇಳ್ತಾರೆ. ಸ್ಕೂಲ್ ಇದ್ರಂತೂ ನಾವೇ ಫೋರ್ಸ್ ಮಾಡಿ ಎಬ್ಬಿಸ್ಬೇಕಷ್ಟೇ ಇದೆ ಅಂತ ಹೇಳ್ಬಿಟ್ಟು ನಾನು ನಿಧಾನಕ್ಕೇ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಏನಾದರೂ ಸ್ಕೂಲ್ನ ಇದ್ರೆ ಸ್ವಲ್ಪ ಅರ್ಜೆಂಟ್ ಫಾಸ್ಟಾಗಿ ಮಾಡ್ಕೋತೀನಿ. ಇವತ್ತು ರಜಾ ಇದೆಯಲ್ಲ, ಸ್ವಲ್ಪ ನಿಧಾನನೇ ಮಾಡೋಣ ಅಂತ ಹೇಳ್ಬಿಟ್ಟು. ಅಲ್ಲದೆ ನನಗೆ ವೆದರ್ ಬೇರೆ ತುಂಬಾ ಕೂಲಾಗಿದೆ. ಮಕ್ಕಳಿಗೆಲ್ಲ ಆಗಲೇ ಕೋಲ್ಡ್, ಒಂಥರ ಗಂಟೆಲ್ಲ ಕಿರಿಕಿರಿ ಅಂತಿರ್ತಾರೆ. ಸೊ ಅವ್ರಿಗೋಸ್ಕರ ನನ್ನ ಹಾಲ್ಗೆ ಅಲ್ಲದೆ ಹಸ್ಬೆಂಡ್ ಆಲ್ರೆಡಿ ನೆಗಡಿ ಆಗಿಬಿಟ್ಟಿದೆ. ಶುಂಠಿ ಹಾಕ್ಬಿಟ್ಟು ಜಜ್ಜಾಕ್ಬಿಟ್ಟು ಸ್ವಲ್ಪ ಹಾಲು ಕಾಯಿಸ್ತೀನಿ ನಾನು, ಕಫ ಆಗೋದು ಬೇಡ ಅಂತ ಹೇಳ್ಬಿಟ್ಟು. ಹಿಟ್ಟಂತೂ ತುಂಬ ಚೆನ್ನಾಗಿ ಹುಳಿ ಬಂದಿದೆ. ಸೊ ಇಡ್ಲಿಗೆ ಹಾಗೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಕಡೆ ನಾನು ಚಟ್ನಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಚಟ್ನಿ ಕೂಡ ರೆಡಿ ಆದ್ಮೇಲೆ ಅದಕ್ಕೆ ಒಗ್ಗರಣೆ ಇದ್ದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಉದ್ದಿನಬೇಳೆ ಕರಿಬೇವು ಒಗ್ಗರಣೆ ಕೊಟ್ಬಿಟ್ಟೆ. ಸೊ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಪಡ್ಡುಗೆ ಕ್ಯಾರೆಟ್ ಎಲ್ಲ ತುರಿದು ಪಡ್ಡು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ 7:16 ಆಗಿತ್ತು. ನಮ್ಮನೇಲಿ ಬ್ರೇಕ್ಫಾಸ್ಟ್ ಸ್ವಲ್ಪ ಬೇಗನೆ ಮಾಡ್ಕೋತಾರೆ. ಮನೇಲಿದ್ರು ಅಷ್ಟೇ, ಇಲ್ಲಿದ್ರು ಅಂದ್ರೆ ಅಷ್ಟೇ. ಅವ್ರ ಆಫೀಸ್ಗೆ ಹೋಗ್ಲಿ ಅಥವಾ ಮಕ್ಳು ಸ್ಕೂಲಿಗೆ ಹೋಗ್ಲಿ, ಸಂಡೇ ಟೈಮಲ್ಲಿ ಒಂಚೂರು ಲೇಟಾಗಿ ಎದ್ದೇಳ್ತೀನಿ. ಇನ್ನು ಮಿಕ್ಕಿದ ಅವ್ರೇನಾದರೂ ಮನೇಲಿ ಇರ್ತಾರೆ ಅಂದರೆ ನನಗೆ ಮೊದಲು ಅವ್ರಿಗೆಲ್ಲ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಇಟ್ಬಿಡ್ಬೇಕು. ಸೊ ಬ್ರೇಕ್ಫಾಸ್ಟ್ 7:16 ಅಷ್ಟರಲ್ಲಿ ರೆಡಿ ಮಾಡಿಟ್ಟೆ. ಹಾಗೆ ಮಕ್ಳಿಗೆ ಟ್ಯೂಷನ್ ರಜಾ ಇದ್ರು, ಸ್ಕೂಲ್ ರಜಾ ಇದ್ದು ಅವ್ರಿಗೆ ಟ್ಯೂಷನ್ ಅಂತೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಕೂಡ ಎಲ್ಲ ಮುಗಿಸಿ ನಾನು ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಮತ್ತು ನಾನು ನನ್ನ ಹಸ್ಬೆಂಡು ಮಲ್ಲೇಶ್ವರಂಗೆ ಹೊರಟ್ವಿ, ಮಕ್ಳಿಬ್ರು ಟ್ಯೂಷನ್ ಬಿಟ್ಟು. ಹಾಗೆ ಮನೆಗೆ ಬಂದಮೇಲೆ ನಾವು ಹೊರಟಿದ್ದು ಜಮಿನಿ ಸರ್ಕಸ್ಗೆ. ನನ್ನ ಮಕ್ಳಿಬ್ರಿಗೂ ಸರ್ಕಸ್ ಅಂದರೆ ಅವರಿಬ್ರು ಚಿಕ್ಕ ಮಕ್ಕಳಾಗಿದ್ದಾಗ ತೋರಿಸಿದ್ದಷ್ಟೇ. ಅಂದರೆ ನನ್ನ ಮಗ 1-2 ಸರಿ ನೋಡಿದ್ದಾನೆ. ನನ್ನ ಮಗಳು ಚಿಕ್ಕವಳಾಗಿದ್ದಾಗ ಒಂದ್ಸರಿ, ಅವ್ನು ಚಿಕ್ಕ ಮಗು ಆಗಿದ್ದಾಗ ಒಂದ್ಸರಿ ಕರ್ಕೊಂಡೋಗಿದ್ದೆ. ನನ್ನ ಮಗಳದಂತೂ ಅವಳು ನೆನಪೇ ಇಲ್ಲ. ಅವಳಿಗೆ ನಾವು ಸರ್ಕಸ್ ತೋರಿಸಿದ್ವಿ ಅಂದರೆ ಅವಳು ನೆನಪೇ ಇಲ್ಲ ನನಗೆ ಅಂತ ಹೇಳ್ತಿದ್ಲು. ಸೊ ಇದು ಲಾಸ್ಟ್ ಡೇಟ್ ಆಗಿದ್ರಿಂದ 17th ಆ್ಯಕ್ಚುಲಿ ಲಾಸ್ಟ್ ಡೇಟ್ ಅಂತ ಇತ್ತು. ಸೊ ತೋರಿಸ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದು. ನಾನು ರೆಡಿ ಆಗ್ತಾ ಇದ್ದೀನಿ. ಆಲ್ಮೋಸ್ಟ್ ರೆಡಿ ಆಗಿದೆ ನಾನು ಮಲ್ಲೇಶ್ವರಂಗೆ ಹೋಗೋದಕ್ಕೆ. ಸೊ ಮತ್ತೆ ಬಂದೇನು ರೆಡಿ ಆಗಿರಲಿಲ್ಲ. ಸೊ ಹಾಗೆ ಮಕ್ಳಿಬ್ರನ್ನ ಟ್ಯೂಷನಿಂದ ಕರ್ಕೊಂಡು ಬಂದಮೇಲೆ ಮಕ್ಳಿಬ್ರನ್ನ ಕರ್ಕೊಂಡು ಹೊರಡ್ತಾ ಇದ್ದೀವಿ. ಬಂದು 5:30 ಏನೋ ಈ ಟ್ರಾಫಿಕಲ್ಲಿ ಹೋಗ್ತೀವಿ ಅಂದ್ರೇ
ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ. ನಾವು ಹೊರಟಾಗ 6:30 ಅಲ್ಲಿಗೆ ನಾವು ರೀಚ್ ಆಗಿದ್ದಾಗ ಇನ್ನೂ ಹಾಫ್ ಅನ್ ಅವರ್ ಇತ್ತು. ಸ್ವಲ್ಪ ಆಚೆನೆ ವೇಟ್ ಮಾಡ್ತಾ ಇದ್ದೋ.
ಹಾಗೆ ಸರ್ಕಸ್ ಶೋ ಎಲ್ಲ ಮುಗಿಯೋ ಅಷ್ಟರಲ್ಲಿ 9 ಆಗಿತ್ತು. ಅಂದ್ರೆ ನಾವು ಅಲ್ಲಿಂದ ಹೊರಟಾಗೆ 9. ಸೊ ಮನೆಗೆ ಬರೋ ಅಷ್ಟರಲ್ಲಿ 9:30 ಆಗಿತ್ತು. ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.